ಬೆಂಗಳೂರಲ್ಲಿ ರಾಯಲ್ ಸೆಲೆಬ್ರೇಷನ್ಗೆ ಬ್ರೇಕ್. ಸಂಜೆ ಆರ್ಸಿಬಿ ತಂಡ ತೆರೆದ ವಾಹನದಲ್ಲಿ ಮೆರವಣಿಗೆ ಇಲ್ಲ ಅನ್ನುವಂತ ಅಪ್ಡೇಟ್ ಗೊತ್ತಾಗ್ತಾ ಇದೆ. ಟ್ರಾಫಿಕ್ ಜೊತೆಗೆ ಭದ್ರತೆಯ ಸವಾಲು ಕೂಡ ಇದೆ. ಹೀಗಾಗಿ ಮೆರವಣಿಗೆ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ನಾನು ಈಗಾಗಲೇ ಹೇಳ್ತಾ ಇದ್ದೆ, ಏನಾದರೂ ತೆರೆದ ವಾಹನದಲ್ಲಿ ಮೆರವಣಿಗೆ ಮಾಡಲಾಗುತ್ತಾ ಅನ್ನುವಂತ ಒಂದು ಪ್ರಶ್ನೆ ಇದೆ. ನೋಡೋಣ ರೂಪುರೇಷೆ ಏನು ಗೊತ್ತಾಗುತ್ತೆ ಅಂತ. ನೋಡಿ, ಈಗ ತೆರೆದ ವಾಹನದಲ್ಲಿ ಮೆರವಣಿಗೆ ಇಲ್ಲ, ಅದಕ್ಕೆ ಬ್ರೇಕ್ ಬಿದ್ದಿದೆ. ಒಂದು ಭದ್ರತೆ ಕೊಡಬೇಕು, ಮತ್ತೊಂದು ಟ್ರಾಫಿಕ್ ಕಿರಿಕಿರಿ ಹೆಚ್ಚಾಗಬಾರ್ದು. ಹಾಗಾಗಿ ಈ ತೆರೆದ ವಾಹನದಲ್ಲಿ ಮೆರವಣಿಗೆ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಲಕ್ಷ ಲಕ್ಷ ಜನ ಸೇರುವಂತ ಸಾಧ್ಯತೆ ಇದೆ. ಹೀಗಾಗಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. 5 ರಿಂದ 6 ಗಂಟೆಯವರೆಗೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾರ್ಯಕ್ರಮ ಇರುತ್ತೆ. ಪಾಸ್ ಅಥವಾ ಟಿಕೆಟ್ ಇದ್ದವರಿಗೆ ಮಾತ್ರ ಪ್ರವೇಶ ಇರುತ್ತೆ. ಅನೇಕರು ಹೋಗಬೇಕು, ಅಲ್ಲಿ ಸೆಲೆಬ್ರೇಷನ್ ಅಲ್ಲಿ ಭಾಗಿಯಾಗಬೇಕು, ನೋಡಬೇಕು, ಕಣ್ ತುಂಬಿಕೊಳ್ಬೇಕು ಅನ್ಕೊಂಡಿರ್ತೀರಾ, ಅವ್ರು ಇದನ್ನ ಗಮನಿಸಿ. ಆದಷ್ಟು ಮೆಟ್ರೋ ಬಳಸುವಂತೆ ಪೊಲೀಸ್ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. ಯಾಕೆಂದ್ರೆ ಪಾರ್ಕಿಂಗ್ಗೆ ಸಮಸ್ಯೆ ಆಗುತ್ತೆ ಅನ್ನುವಂಥ ಕಾರಣಕ್ಕೆ ಮೆಟ್ರೋ ಬಳಸೋದಕ್ಕೆ ಈಗ ಸೂಚನೆ ಸಿಕ್ಕಿರೋದು. ಸಂಚಾರ ದಟ್ಟಣೆ ಆಗುವಂತ ಸಾಧ್ಯತೆ ಇರೋದ್ರಿಂದ ತೆರೆದ ವಾಹನದಲ್ಲಿ ಮೆರವಣಿಗೆ ಇರೋದಿಲ್ಲ. ನೀವೇನಾದ್ರೂ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗಿ ಸೆಲೆಬ್ರೇಷನ್ನಲ್ಲಿ ಭಾಗಿಯಾಗಬೇಕು, RCB ತಂಡದವ್ರನ್ನ, ನಾಯಕರನ್ನ ನೀವು ನೋಡಬೇಕು, ಕಣ್ ತುಂಬಿಕೊಳ್ಬೇಕು ಅಂತ ಅಂದ್ರೆ ಪಾಸ್ ಅಥವಾ ಟಿಕೆಟ್ ಅನ್ನ ತೆಗೆದುಕೊಳ್ಬೇಕಾಗತ್ತೆ. ಆದಷ್ಟು ಸಾರ್ವಜನಿಕ ವಾಹನಗಳನ್ನ ಬಳಸಿ ಅಂತ.